ಎವ್ರಿವನ್ ನಮಸ್ತೆ. ನಾನು ನಿಮ್ಮ ಶಾಲಿನಿ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಪ್ರಿಪೇರ್ ಮಾಡ್ತಾಯಿದ್ದೀನಿ ಬ್ರೆಡ್ಡಿಂದ ವೆರೈಟಿ ಫುಡ್ಗಳನ್ನ. ಇವಾಗ ನಮ್ಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಬ್ರೆಡ್ ಬೇಕು, ಅದಾದಮೇಲೆ ಆನಿಯನ್ ಬೇಕು ನಮಗೆ, ಅದಾದಮೇಲೆ ಟೊಮೊಟೊ ಬೇಕು. ಚಿಲ್ಲಿ ಬೇಕಾದರೆ ತೊಗೋಬೋದು, ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ಮಾತ್ರ ತಗೊಳ್ಳಿ. ಏನೇನು ಇವಾಗ ಮಸಾಲೆಗಳು ಬೇಕು ಅಂತ ಹೇಳ್ತೀನಿ ಬನ್ನಿ. 1 ಸ್ಪೂನು ಉಪ್ಪು, ಅರಿಶಿನ, ಧನಿಯಾ, ಚಿಲ್ಲಿ ಪೌಡರ್. ಎಷ್ಟು ಜನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಬ್ರೆಡ್ ನೀವು ತೊಗೊಂಡು ಮಾಡ್ತೀರಾ ಅಂತ. ನಾನು ಎರಡು ಬ್ರೆಡ್ಡಲ್ಲಿ ಮಾಡ್ತಾಯಿರೋದು, ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪನ ತೊಗೊಂಡು ಕಡಲೆ ಹಿಟ್ಟನ್ನ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ನೋಡೋಣ ಬನ್ನಿ. ಬೌಲ್ ತೊಗೋಬೇಕು ಫಸ್ಟು. ಇವಾಗ ಕಡಲೆ ಹಿಟ್ಟು ಹಾಕಬೇಕು, ನಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕಬೇಕು. ಅದಾದಮೇಲೆ ಚಿಲ್ಲಿ ಪೌಡರ್ ಹಾಕಬೇಕು, 1 ಸ್ಪೂನ್ ಹಾಕಿ. ಅದಾದಮೇಲೆ ಧನಿಯಾ ಪೌಡರ್ ಹಾಕಿ 1 ಸ್ಪೂನು. ಇವಾಗ 1 ಸ್ಪೂನು ಅರಿಶಿನ ಹಾಕಬೇಕು. ಎಲ್ಲ ಹಾಕಿದ್ಮೇಲೆ ಉಪ್ಪು ಹಾಕಿ ಸ್ವಲ್ಪ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟೇ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಉಪ್ಪು ಆಗಿಬಿಡುತ್ತೆ ಮತ್ತು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ನೆಕ್ಸ್ಟ್ ಇವಾಗ ನಾವು ವಾಟರ್ ಹಾಕಬೇಕು, ಎಷ್ಟು ಬೇಕೋ ಅಷ್ಟೇ ಹಾಕಬೇಕು, ಇಲ್ಲಾಂದರೆ ತೆಳ್ಳಗಾಗ್ಬಿಡುತ್ತೆ. ಸ್ವಲ್ಪನೇ ಹಾಕಿ ವಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ವಾಟರ್ ಬೇಕು ಅಂದಾಗ ಒಂದು ಸ್ವಲ್ಪ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ. ಅದಾದಮೇಲೆ ಎಷ್ಟು ಗಂಟಾಗಿ ಇರಬಾರ್ದು, ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇವಾಗ ನಮಗೆ ಚೆನ್ನಾಗಿ ಮಿಕ್ಸ್ ಆಗಿದೆ, ಒಂದು ಸ್ವಲ್ಪನೂ ಗಂಟಿಲ್ಲ, ಹಾಗೆ ಮಾಡ್ಕೋಬೇಕು. ನೆಕ್ಸ್ಟು ಆನಿಯನ್ ಕಟ್ ಮಾಡೋಣ ಬನ್ನಿ. ಚಿಲ್ಲಿ ಕಟ್ ಮಾಡೋಣ. ಇವಾಗ ಸಣ್ಣದಾಗಿ ಹಚ್ಕೋಬೇಕು. ಟೊಮೊಟೊ ಕಟ್ ಮಾಡಬೇಕಣ್ಣ. ಇವಾಗ ನಾವು ಈ ಥರ ಕಟ್ ಮಾಡಬೇಕು. ನೆಕ್ಸ್ಟು ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಬೇಕು. ಇವಾಗ ಆನಿಯನ್ ಹಾಕೋಣ, ಮತ್ತು ಮೆಣಸಿನ್ಕಾಯಿ, ಟೊಮೊಟೊ. ಅದಾದಮೇಲೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅದನ್ನ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲ ಮಿಕ್ಸ್ ಆಗಿದೆ. ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ. ಇವಾಗ ನಾನು ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿದ್ದೀವಲ್ಲ, ಅದರೊಳಗಡೆ ಇವಾಗ ಬ್ರೆಡ್ ತೊಗೋಬೇಕು. ಬ್ರೆಡ್ ತೊಗೊಂಡು ಅದರಲ್ಲಿ ಮಿಕ್ಸ್ ಮಾಡಬೇಕು ನೀಟಾಗಿ. ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಫುಲ್ ಅಪ್ಲೈ ಮಾಡಬೇಕು. ಅದನ್ನ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಇರುತ್ತಲ್ಲ ಫುಲ್ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದಕ್ಕೆ. ಅದಾದಮೇಲೆ ಅದನ್ನ ತಗೊಂಡು ನೀಟಾಗಿ ಮಿಕ್ಸ್ ಆದಮೇಲೆ ಅದೆಲ್ಲನೂ ಕಾಯ್ದಿರೋ ಪ್ಯಾನ್ ಮೇಲೆ ತಗೊಂಡೋಗಿ ಇಡಬೇಕು. ಇವಾಗ ಈ ಥರ ಇಟ್ಟಿದ್ದೀನಿ ನೋಡಿ. ಇವಾಗ ನಾನು ಇದು ಸ್ವಲ್ಪ ಬೆಂದಾದಮೇಲೆ ಬ್ಯಾಕ್ ಸೈಡು ಕೂಡ ಬೇಯಿಸಬೇಕು ಚೆನ್ನಾಗಿ, ಬಾಯ್ಲ್ ಮಾಡಿ. ಆಯಲ್ ಅಪ್ಲೈ ಮಾಡೋದಾದರೆ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ
ಇಲ್ಲ. ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಒಂದು ಸ್ವಲ್ಪ ಮಾಡಿಕೊಳ್ಳಿ, ಓಕೆನಾ. ನನಗೆ ಎಣ್ಣೆ ಒಂದು ಸ್ವಲ್ಪ ಇಷ್ಟ ಇದೆ, ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಬೇಕಾದರೆ ಇದು ಮಾಡಿ. ಇವಾಗ ಕೆಳಗಡೆ ಸ್ವಲ್ಪ ಬೆಂದಿದೆ, ಅದನ್ನ ತೆಗ್ದು ಬ್ಯಾಕ್ ಸೈಡ್ ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನು ಮಾಡ್ತಾಯಿಲ್ಲ. ಇವಾಗ ನೋಡಿ ಹೇಗೆ ಬೆಂದಿದೆ ಬ್ಯಾಕ್ ಸೈಡ್. ಇವಾಗ ಫ್ರಂಟ್ ಮಾಡಿದ್ನಲ್ಲ. ಇವಾಗ ಬ್ರೆಡ್ಡು ಮತ್ತು ಮೇಲ್ಗಡೆ ಎಲ್ಲ ಹಿಟ್ಟೆಲ್ಲ ಹಾಕಿದ್ವಲ್ಲ ನಾವು, ಅದೆಲ್ಲ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದಾದಮೇಲೆ ಅದನ್ನ ಗ್ಯಾಸ್ ಆಫ್ ಮಾಡಿ ಅಥವಾ ತೆಗ್ದು ಇಡಿ. ಹಾಗೆ ಫಸ್ಟ್ ಒನ್ ಹೇಗೆ ಮಾಡಿದ್ನೋ ಹಾಗೆಯೇ ಈ ಬ್ರೆಡ್ಡನ್ನು ಮಾಡಿದ್ದೀನಿ. ಇವಾಗ ಇದು ಬೆಂದಾದಮೇಲೆ ತೆಗ್ದಿರ್ತೀನಿ. ಸೇಮ್ ಪ್ರೊಸೀಜರು, ಅದರಲ್ಲಿ ಏನು ಮಾಡಿದೆ ಇದರಲ್ಲಿ ಸೇಮ್ ಪ್ರೊಸೀಜರ್ ಇದೆ. ಇವಾಗ ಬೆಂದಿದ್ದು ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಕಟ್ ಮಾಡ್ತಾಯಿದ್ದೀನಿ, ನೋಡಿ ಹೇಗೆ ಕಟ್ ಮಾಡ್ತಾಯಿದ್ದೀನಿ ಅಂತ. ಎಷ್ಟು ಸುಲಭವಾಗಿ ಕಟ್ ಮಾಡ್ಬೋದು ಅಂತ, ಏನು ಕಷ್ಟ ಏನಾಗಲ್ಲ ಅಂತಿದ್ದು, ಆರಾಮಾಗಿ ಮಾಡ್ಬೋದು. ಈ ಥರ ತಿನ್ಬೋದು ಸ್ನ್ಯಾಕ್ಸಾಗಿ. ಇವಾಗ ಕೆಲಸದಿಂದ ಬಂದಿರ್ತೀರ, ಆವಾಗ ಬೋರ್ ಆಗ್ತಾಯಿರುತ್ತೆ, ಈ ಥರ ಮಾಡ್ಕೊಂಡು ತಿನ್ಬೋದು. 5 ಮಿನಿಟ್ಸ್ 10 ಮಿನಿಟ್ಸಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಯಾವಾಗಲೂ ಬ್ರೆಡ್ ಮನೆಯಲ್ಲೇ ಇರುತ್ತೆ ಅಥವಾ ರೂಮಲ್ಲಿರುತ್ತೆ, ಅಥವಾ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ತಗೊಂಡು ಬರ್ಬೋದು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ.